ಹಾಲಿ ಚಾಂಪಿಯನ್ ಬೆಂಗಳೂರಿಗೆ ಹೈದರಾಬಾದ್ ಚಾಲೆಂಜ್ ಆಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ SRH ಸೂಪರ್ ವಾರ್ ನಡೆಯುತ್ತೆ. ಈ ಸಲನೂ ಕಪ್ ನಮ್ದೇ ಅಂತ ಪಣ ತೊಟ್ಟಿದ್ದಾರೆ RCB. 2025ರಲ್ಲಿ ಚಾಂಪಿಯನ್ ಆಗಿದೆ RCB. ಸೊ ಈಗ ಮತ್ತೊಮ್ಮೆ ಚಾಂಪಿಯನ್ ಆಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಟೂರ್ನಿ ಯುದ್ಧಕ್ಕೂ ಚಾಂಪಿಯನ್ ಆಟ ಆಡೋಕೆ ರೆಡಿ ಆಗಿರೋದು. ರಣೋತ್ಸವದಲ್ಲಿ ನಾಯಕ ರಜತ್ ಪಾಟಿದಾರ್ ಇದ್ದಾರೆ. RCBಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಬಹುಪರಾಕ್ ಕ್ರಿಕೆಟ್ ಫ್ಯಾನ್ಸ್ನಿಂದ. ವಿರಾಟ್ ಕೊಹ್ಲಿ ಆಟ ಕಣ್ತುಂಬಿಕೊಳ್ಳುವುದಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಚಾಂಪಿಯನ್ ಆಟಕ್ಕೆ ಬ್ರೇಕ್ ಹಾಕುವುದಕ್ಕೆ ಹೈದರಾಬಾದ್ ಕೂಡ ರೆಡಿ ಆಗಿದೆ. ಬಹಳ ಅದ್ಭುತವಾಗಿದೆ ಟೀಮ್. ಬ್ಯಾಟಿಂಗ್ ಮಾತ್ರ ಸಖತ್ತಾಗಿದೆ, ಬೌಲಿಂಗ್ ಗೊತ್ತಿಲ್ಲ. ಪ್ಯಾಟ್ ಕಮಿನ್ಸ್ ಗೈರಿನಲ್ಲಿ ತಂಡಕ್ಕೆ ಇಶಾನ್ ಕಿಶನ್ ಕ್ಯಾಪ್ಟನ್ ಆಗಿದ್ದಾರೆ. ಇಶಾನ್ ನೇತೃತ್ವದಲ್ಲಿ ಧೂಳೆಬ್ಬಿಸೋದಕ್ಕೆ ಹೈದರಾಬಾದ್ ತಂಡ ಸಜ್ಜಾಗಿರೋದು. RCB ವರ್ಸಸ್ SRH ಬಿಗ್ ಫೈಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ನೋಡಿ, ಹಾಲಿ ಚಾಂಪಿಯನ್ಸ್ RCB. ಇದರ ಜೊತೆಗೆ ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ಯಾವುದಕ್ಕೂ ಕಡಿಮೆ ಇಲ್ಲ. ಬಟ್ ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ಅಂತ ಬಂದಾಗ ಅವಿನಾಶ್, ನನಗೆ ಈ ಯಾವುದೋ ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಅವಾಗಲೇ ಅವರು ಹೇಳ್ತಾ ಇದ್ರು ಆ ಟೀಮ್ನ ನೋಡಿದಾಗ ಜಿಮ್ಗೆ ಹೋಗೋರು ನೆನಪಾಗ್ತಾರೆ ಅಂತೆ. ಮೇಲ್ಗಡೆ ಅಪ್ಪರ್ ಬಾಡಿ ಮಾತ್ರ ಸಖತ್ತಾಗಿರುತ್ತಂತೆ, ಲೋವರ್ ಬಾಡಿ ಮಾತ್ರ ಕೋಳಿ ಕಾಲ್ ತರ ಇರುತ್ತಂತೆ. ಹಂಗೆ ಲೆಗ್ ಡೇ ಮಿಸ್ ಮಾಡ್ದಂಗೆ ಅವರ ಬ್ಯಾಟಿಂಗ್ ಸಖತ್ತಾಗಿದೆ, ಬಟ್ ಬೌಲಿಂಗ್ ವೀಕ್ ಅಂತ ಕಾಣಿಸುತ್ತೆ. ನೀವು ಏನ್ ಹೇಳ್ತೀರಾ? ಇಲ್ಲ, 100% ಡೌಟೇ ಇಲ್ಲ ಅದರಲ್ಲಿ. ಈಗ ಬೌಲಿಂಗ್ ಅಂತ ಬಂದ್ರೆ ಈಗ ಸ್ಟಾರ್ ಬೌಲರು ಅಥವಾ ಒಳ್ಳೆ ಲೈನು ಲೆಂತ್ ಇಟ್ಕೊಂಡಿರೋರು ಯಾರೂ ಸಿಗಲ್ಲ. ಈಗ ಪ್ರತಿ ಮ್ಯಾಚ್ ಓದ್ ಸೀಸನ್, ಅದಕ್ಕೆ ಮುಂಚೆ ಸೀಸನ್ ಎಲ್ಲರೂ ನೋಡಿದ್ರೆ ಇವಾಗ ಎಲ್ಲರೂ ಒಂದು ಲೆಕ್ಕಾಚಾರದ ಕ್ರಿಕೆಟ್ ಆಡ್ತಾರೆ. ಬಾಲ್ ಇದ್ರೆ ಹೊಡಿತಾರೆ, ಇಲ್ಲ ಅಂದ್ರೆ ನಿಂತಾಡ್ತಾರೆ. ಒಂದು ಲೆಕ್ಕಾಚಾರ ಮಾಡ್ಕೊಂಡಿರ್ತಾರೆ. ಪವರ್ ಪ್ಲೇಲಿ ಚಾರ್ಜ್ ಮಾಡಬೇಕು, ಮಿಡ್ ಓವರ್ ಅಲ್ಲಿ ರೊಟೇಟ್ ಮಾಡಬೇಕು, ಲಾಸ್ಟ್ 4 hours ಮತ್ತೆ ಬಿಗ್ ಹಿಟ್ಸ್ ಟ್ರೈ ಮಾಡಬೇಕು ಅಂತ. ನಾವು ಹೈದರಾಬಾದ್ ನೋಡಿದ್ರೆ ಆ ಥರ ಇಲ್ಲ. ಅವರು ಹೆಡ್ ಅಭಿಷೇಕ್ ಅವರೆಲ್ಲ ಬರ್ತಾ ಇದ್ದಂಗೆ ಚಾರ್ಜ್ ಮಾಡ್ತಾರೆ. ಪವರ್ ಪ್ಲೇಲೇ 100 ರನ್ ನೋಡೋದಕ್ಕೆ ಟ್ರೈ ಮಾಡ್ತಾರೆ. ಕಾರಣ ಇದಕ್ಕೆ. ಯಾಕೆ ಅಂದ್ರೆ ನಾವು 200 ಹೊಡೆದ್ರು, 220, 250 ಹೊಡೆದ್ರು ಗ್ಯಾರಂಟಿ ಇಲ್ಲ ನಮ್ಮ ಬೌಲರ್ಸ್ ಮೇಲೆ, ಅಷ್ಟು ವೀಕ್ ಇದೆ ಅಂತ. ಇವಾಗ ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದ್ದು ಪ್ಯಾಟ್ ಕಮಿನ್ಸ್ ಆಗ್ತಾ ಇದ್ರು. ಇವಾಗ ಅವರು ಕೂಡ ಇಲ್ಲ. ಸೊ ಅವ್ರು ಕಣ್ಮುಚ್ಕೊಂಡು 4 ಓವರ್ ಆಗ್ತಾ ಇದ್ರು. ಸೊ ಪ್ಯಾಟ್ ಕಮಿನ್ಸ್ ಕೂಡ ಇಲ್ಲ. ಸ್ವಲ್ಪ ಅವ್ರದ್ದು ನೆಗೆಟಿವ್ ಇದೆ. ಯಾಕೆ ಅಂದ್ರೆ ಇವಾಗ ಕ್ಯಾಪ್ಟನ್ಸ್ ಅನ್ನೋದು ದೊಡ್ಡ ಕೊರತೆ ಇದೆ. ಇವಾಗ ಇಶಾನ್ ಕಿಶನ್ ಯಾವ ಆಂಗಲ್ ಇಂದ ತಗೊಂಡ್ರು ಎಕ್ಸ್ಪೀರಿಯನ್ಸ್ ಇಲ್ಲ, ನರ್ವಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮೊದಲೇ RCB ಕ್ರೌಡು, ಈ ವಾತಾವರಣ ಗೊತ್ತು. ಇವಾಗ ಬರ್ಬೇಕಾದ್ರೆ ನಾನು ಸ್ಟೇಡಿಯಂ ಆಪೋಸಿಟೇ ಬರ್ತಾ ಇದ್ದೆ. ನಾನು ಏನ್ ಮ್ಯಾಚ್ ಇದು, ಫೈನಲ್ ಇವತ್ತು ಜಸ್ಟ್ ಅನ್ ಓಪನಿಂಗ್ ಮ್ಯಾಚ್ಗೆ ಇಷ್ಟೊಂದು ಕ್ರೌಡು, ಇಷ್ಟೊಂದು ಪೊಲೀಸ್ ಬಿಗಿ ಬಂದೋಬಸ್ತು, ಏನ್ ನಾನು ಏನ್ ನರೇಂದ್ರ ಮೋದಿ ಏನಾದ್ರು ಬರ್ತಿದಾರ? ಆಯ್ತು, ನರೇಂದ್ರ ಮೋದಿ ಬಂದ್ರು ಈ ತರ ಇರಲ್ಲ. ಅದಕ್ಕೆ ನರೇಂದ್ರ ಮೋದಿಗಿಂತ ಬ್ರ್ಯಾಂಡ್ ಅಂತ ಏನಾದ್ರು ಇದ್ರೆ ಅದು ಕೊಹ್ಲಿ. ಸೊ ಆ ಕ್ರೇಜ್ ಇದೆಯಲ್ಲ, ಫೈನಲ್ ಎಲ್ಲ ಏನಿಲ್ಲ, ಜಸ್ಟ್ ಅ ಮ್ಯಾಚ್. ಇವಾಗ ಯಾರು ಗೆದ್ದವ್ರಿಗೆ ಒಂದು 2 points ಹೋಗುತ್ತೆ ಅಷ್ಟೇ. ಗೆದ್ದವ್ರು ಫೈನಲ್ಗೆ ಹೋಗಲ್ಲ, ಸೋತವ್ರು ಮನೆಗೆ ಹೋಗಲ್ಲ. ಇನ್ನೂ ತುಂಬಾ ಇದೆ. ಬಟ್ ಆ ಕ್ರೇಜ್ ಇದೆಯಲ್ಲ, ಅದ್ರ ಮುಂದೆ ಏನು ಇಲ್ಲ. ಆ್ಯಂಡ್ ಹೈದರಾಬಾದ್ ವಿಚಾರಕ್ಕೆ ಬಂದ್ರೆ ಅದು 100% ನಿಜ. ಬೌಲಿಂಗ್ ಸಿಕ್ಕಾಪಟ್ಟೆ ವೀಕ್ ಇದೆ. ಆ್ಯಂಡ್ ಅದು ಬಿಟ್ಟು ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಚೆನ್ನಾಗಿ ಆಡಲ್ಲ ಗೊತ್ತಿಲ್ಲ. ಯಾವಾಗಲೂ ನಮ್ಗೇನು ಕಣ್ಣು ಅಂದ್ರೆ RCB ಆಪೋಸಿಟ್ ಯಾರಾದರೂ ಆಡಬೇಕಾದ್ರೆ ನಮ್ಮವರೇ ನಮಗೆ ಥ್ರೆಟ್ ಆಗೋ ಚಾನ್ಸಸ್ ಜಾಸ್ತಿ. ನನಗೆ ಇವತ್ತು ಕಣ್ಣಿರೋದು ಲಿವಿಂಗ್ ಸ್ಟೋನು ಮತ್ತು ಹರ್ಷಲ್ ಪಟೇಲ್ ಮೇಲೆ. ಬೌಲಿಂಗ್ ಅಲ್ಲಿ ಅವ್ರ ದಮಕ, ಬ್ಯಾಟಿಂಗ್ ಅಲ್ಲಿ ಇವ್ರ ದಮಕ. ನಮ್ಮ ಮೇಲೆ ಮಾಡಿದ್ರು ಮಾಡ್ಬೋದು, ನೋಡುವ. ಶ್ರೀದೇವಿ ಅವರೇ, RCB ಅಭಿಮಾನಿನ ನೀವು? ಹೌದು. ಹೌದಾ? ಸ್ವಲ್ಪ. ಓಕೆ, ಯಾರೋ ಇಲ್ಲ ಅಂದಂಗಿತ್ತು. ಇಲ್ಲ, ಆಕ್ಚುಲಿ ಸ್ವಲ್ಪ ಮ್ಯಾಚ್ ನೋಡೋದು ಸ್ವಲ್ಪ ಕಡಿಮೆನೆ. ಬಟ್ ಆದ್ರೆ ಇವಾಗ ವಿರಾಟ್ ಕೊಹ್ಲಿ ಕ್ರೇಜ್ ನೋಡ್ಬಿಟ್ಟು ಎಲ್ಲಿ ನೋಡಿದ್ರು, ಯಾವ ಶರ್ಟ್ ನೋಡಿ ಇಲ್ಲ ಹ್ಯಾಶ್ ಟ್ಯಾಗ್ ನೋಡಿ ಎಲ್ಲಿ ನೋಡಿದ್ರು ಬರೀ ಅವ್ರದ್ದೇ ಫುಲ್. ಅಂದ್ರೆ ತುಂಬಾ ಕ್ರೇಜ್ ಇದೆ. ಆ್ಯಂಡ್ ಇನ್ನೊಂದು RCB ಮತ್ತೆ ಅವರು ವರ್ಸಸ್ ಆಡ್ತಿದಾರಲ್ಲ ಆಪೋಸಿಟ್. ಬಟ್ ಹೇಳಬೇಕು ಅಂದರೆ ಅವ್ರು ಆಲ್ರೆಡಿ 8 times ಆಡಿದ್ದಾರೆ RCB ಜೊತೆ. ಬಟ್ ಆದರೆ ಅವ್ರು ವಿನ್ ಆಗಿರೋದು ಜಸ್ಟ್ 3 times ಅಷ್ಟೇ. ಇಷ್ಟರಲ್ಲಿ ಜಾಸ್ತಿ ವಿನ್ ಆಗಿರೋದು RCBನೇ. ದೆನ್ RCBನೇ ವೀಕ್ ಅಂತ ಹೇಳೋಕ್ಕಾಗಲ್ಲ. ದೆನ್ ನಮ್ಮ RCB ಆಡ್ತಿದ್ರು ಸ್ಟ್ರಾಂಗ್ ಅಂತ ಅದರಲ್ಲೇ ಪ್ರೂವ್ ಆಯಿತು ಅನ್ಕೋತೀನಿ. RCB ಗೆಲ್ಲುತ್ತಾಗಿದ್ರೆ ಎಸ್. ವಾಸುಕಿ ಸರ್, ನಾವೀಗ RCB ಅಂತ ಅಂದಾಗ ಹೌದು, ಬ್ಯಾಟಿಂಗ್ ಭಾಳ ಅದ್ಭುತವಾಗಿದೆ. ಮತ್ತು ಒಂದಿಷ್ಟು ಈ ಸಾರಿ ಪ್ಲೇಯರ್ಸ್ಗಳನ್ನು ಮತ್ತೆ ಚೆನ್ನಾಗಿ ತೊಗೊಂಡಿದ್ದಾರೆ. ಈಗ ಜೇಕಬ್ ಡಫಿ ಅಂತ ಬೌಲರ್ ಆಗಿರ್ಬೋದು. ಸೊ ಒಳ್ಳೆ ಟೀಮ್ ಕಟ್ಟಿದ್ದಾರೆ ಅಂತ ಅನಿಸುತ್ತಾ ನಿಮಗೆ? RCBದು ಒಂಥರ ಟ್ರೆಡಿಷ್ನಲಿ ಟಾಪ್ ಹೆವಿ ಟೀಮ್. ಏನು ನಾವು ಇವಾಗ SRH ಬಗ್ಗೆ ಮಾತಾಡ್ತಾ ಇದ್ವಿ, ಆ ಥರ ಟಾಪ್ ಹೆವಿ ಟೀಮ್ ಇರ್ತಾ ಇತ್ತು. ಸೊ ಬ್ಯಾಟಿಂಗ್ನಲ್ಲಿ ಚೆನ್ನಾಗಿ ಆಡೋರು, ಯಾವುದೋ ಒಂದು ಬ್ಯಾಟಿಂಗ್ ಮುಗಿಸ್ಕೊಂಡ್ರೆ ಮ್ಯಾಚ್ ಸೋತೋಗೋರು. ಆಮೇಲೆ ಕಷ್ಟಪಟ್ಟು ಹಾಗೂ ಹೀಗೂ ಕಷ್ಟಪಟ್ಕೊಂಡು ಒಂದು ನಾಕೌಟ್ಸಿಗೆ ಬರೋರು, ನಾಕೌಟ್ಸಿಗೆ ತನಕ ಬರೋರು, ನಾಕೌಟ್ಸಲ್ಲಿ ಬಿದೋಗೋರು.
ಯಾಕೆಂತಂದರೆ ಅಷ್ಟು ಅವ್ರದ್ದು ಸ್ಟ್ರೆಂತ್ ಇರಲಿಲ್ಲ. ಸೊ ನಾಕೌಟ್ಸ್ ತನಕ ಬರೋಷ್ಟು ಮಾತ್ರ ತಾಕತ್ತು ಇರ್ತಾಯಿತ್ತು. ಹೋದ ವರ್ಷದಿಂದ ಅವ್ರಿಗೆ ಬೌಲಿಂಗ್ ಸ್ವಲ್ಪ ಚೆನ್ನಾಗಾಗಿ ಒಂದು ವೆಲ್ ರೌಂಡೆಡ್ ವೆಲ್ ಬ್ಯಾಲೆನ್ಸ್ಡ್ ಟೀಮ್ ಅಂತ ಆಗಿದ್ದು ಹೋದ ವರ್ಷದಿಂದಾನೆ. ಸೊ ಅದಾದಮೇಲೆ ಇವರು ಜಾಶ್ ಹೇಸಲ್ವುಡ್ಡು, ಆಮೇಲೆ ಟು ಆ್ಯನ್ ಎಕ್ಸ್ಟೆಂಟ್ ಇವರು ನಮ್ಮ ಸೌತ್ ಆಫ್ರಿಕಾ ಬೌಲರು ಎಂಗಿಡಿ ಅವರು ತುಂಬಾ ವ್ಯತ್ಯಾಸ ಮಾಡಿದ್ರು. ಭುವನೇಶ್ ಕುಮಾರ್ ಇದ್ರು, ಯಶ್ ದಯಾಳ್ ಇದ್ರು. ಈ ಸಲ ನಮಗೆ ಯಶ್ ದಯಾಳು ಇಲ್ಲ ಪೂರ್ತಿ, ಆ್ಯಂಡ್ ಹೇಸಲ್ವುಡ್ ಸ್ಟಾರ್ಟ್ ಮಾಡ್ತಾ ಇಲ್ಲ. ವರ್ಲ್ಡ್ ಕಪ್ ಎಲ್ಲ ಆಡ್ದೇನೆ ಸೀದಾ ಬಂದು ಇಲ್ಲಿ ಫಸ್ಟ್ ಮ್ಯಾಚ್ ಆಡೋಕ್ಕಾಗಲ್ಲ, ಎಲ್ಲ ಕಡೆನೂ ಒಂದು ಕೂಗಿದ್ದೇ ಇರುತ್ತೆ. ಸೊ ಅದರಿಂದ ನಿನ್ನೆ ರಾತ್ರಿನೇ ಬಂದಿದ್ದಾರೆ ಅವ್ರು ಊರಿಗೆ, ಆದರೆ ಹಿ ಈಸ್ ನಾಟ್ ಪ್ಲೇಯಿಂಗ್. ಸೊ ಆದ್ರಿಂದ ನಮ್ದು ಸ್ವಲ್ಪ ವೀಕಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೋದ ವರ್ಷ ನಮ್ಗೆ ಏನು ಅಡ್ವಾಂಟೇಜ್ ಇತ್ತು, ಕಲ್ಕಟ್ಟಾಗೆ ಹೋದ್ವಿ ಗೆದ್ವಿ, ಬಾಂಬೆಗೆ ಹೋದ್ವಿ ಗೆದ್ವಿ, ಚೆನ್ನೈಗೆ ಹೋದ್ವಿ ಗೆದ್ವಿ. ಸೊ ಅದು ಒಳ್ಳೆ ಸ್ಟಾರ್ಟ್ ಸಿಕ್ತು. ಆ ಸ್ಟಾರ್ಟ್ನ ಅವ್ರು ಹಿಂದೆ ಬಿಡಲೇ ಇಲ್ಲ.